ಮಧ್ಯಾಹ್ನ ರಾಜು ಕೆಲಸ ಮುಗಿಸಿ ತನ್ನ ಮನೆಗೆ ಊಟಕ್ಕೆ ಹೋಗುತ್ತಿದ್ದನು. ಅವನು ಹೋಗುವ ದಾರಿಯಲ್ಲಿ ಬಿಸಿಲಿನಲ್ಲಿ ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಭಿಕ್ಷುಕನನ್ನು ಆಗಾಗ ನೋಡುತ್ತಿದ್ದನು. ಕೆಲವೊಮ್ಮೆ ಇವನು ಕೆಲಸ ಮಾಡದೆ ಭಿಕ್ಷೆ ಬೇಡುವ ಸೋಮಾರಿ ಎಂದು ಅಂದುಕೊಳ್ಳುತ್ತಿದ್ದನು. ಭಿಕ್ಷುಕನು ಅವನ ಮುಂದೆ ಅನೇಕ ಬಾರಿ ಹಾದು ಹೋದರೂ ಸಹ ಅವನಿಗೆ ಸಹಾಯ ಮಾಡಬೇಕೆಂದು ರಾಜುವಿಗೆ ಅನಿಸಲಿಲ್ಲ. ಆದರೆ ಒಂದು ದಿನ ಅವನು ಭಿಕ್ಷುಕನ ಬಳಿ ಹೋಗಿ ಮಾತನಾಡಲು ನಿರ್ಧರಿಸಿ ತನ್ನ ದ್ವಿಚಕ್ರ ವಾಹನವನ್ನು ಭಿಕ್ಷುಕನ ಮುಂದೆ ನಿಲ್ಲಿಸಿ ಅವನಿಗೆ, ನೀನು ಏಕೆ ಬಿಸಿಲಿನಲ್ಲಿ ನಿಂತು ಭಿಕ್ಷೆ ಬೇಡುತ್ತಿರುವಿ? ಬೇರೆ ಏನಾದರೂ ಕೆಲಸ ಮಾಡಬಾರದೆ? ನೀವು ಭಿಕ್ಷೆ ಬೇಡುವಂತೆ ಯಾರಾದರೂ ನಿಮಗೆ ಒತ್ತಾಯಿಸುತ್ತಾರೆ ಎಂದು ಕೇಳಿದನು. ಭಿಕ್ಷುಕನು ಯಾವುದೇ ಉತ್ತರ ಕೊಡದೆ ಇದ್ದ ಕಾರಣ ರಾಜು ಭಿಕ್ಷುಕನಿಗೆ 10 ರೂಪಾಯಿಯನ್ನು ಕೊಟ್ಟು ಹೊರಟು ಹೋದನು. ಸ್ವಲ್ಪ ದಿನದ ನಂತರ ರಾಜು ಅಲ್ಲಿದ್ದ ಅಂಗಡಿಯವರ ಬಳಿ ಭಿಕ್ಷುಕನ ಬಗ್ಗೆ ವಿಚಾರಿಸಿದನು. ಆಗ ಅವನಿಗೆ ಒಂದು ಕುಟುಂಬವಿರುವುದಾಗಿಯೂ ಮತ್ತು ಅವನು ಒಬ್ಬ ಕುರುಡನಾಗಿದ್ದರೂ ಸಹ ಕುಟುಂಬವನ್ನು ಅವನೇ ಸಾಕಬೇಕೆಂದು ರಾಜುವಿಗೆ ತಿಳಿದು ಬಂದಿತು. ಇದನ್ನು ಕೇಳಿದ ರಾಜುವಿಗೆ ಬಹಳ ದುಃಖವಾಯಿತು. ನಾವು ಸಹ ಹಲವು ಬಾರಿ ರಸ್ತೆಯಲ್ಲಿ ಭಿಕ್ಷುಕರನ್ನು ನೋಡುತ್ತೇವೆ. ಅವರು ಕೆಲಸ ಮಾಡದ ಸೋಮಾರಿಗಳು ಎಂದು ನಮಗೆ ಅನಿಸಬಹುದು. ಆದರೆ ಎಲ್ಲರೂ ಹಾಗೆ ಇರುವುದಿಲ್ಲ. ಹೀಗಾಗಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಬಡವರಿಗೆ ಸಹಾಯ ಮಾಡುವವರು ದೇವರಿಗೆ ಸಾಲ ಕೊಡುವವರು ಎಂಬುದಾಗಿ ಬೈಬಲ್ ಹೇಳುತ್ತದೆ.